ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಆಯಿಲ್ ಹಾಕದೆ ಬೋಂಡನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದೆರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಅದಾದ ನಂತರ ಒಂದು 4 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆ, ಚಿಟಿಕೆಯಷ್ಟು ಅಡುಗೆ ಸೋಡಾ, ಸ್ವಲ್ಪ ಉಪ್ಪು, 1 ಕಪ್ಪಷ್ಟು ಕಡಲೆ ಹಿಟ್ಟು, ಸ್ವಲ್ಪ ನೀರು ಹಾಕ್ಕೊಂಡು ಬೋಂಡದ ಹದಕ್ಕೆ ಕಲಿಸ್ಕೋಬೇಕು. ಬೋಂಡಕ್ಕಿಂತ ಸ್ವಲ್ಪ ತೆಳುವಾಗಿರಬೇಕು. ಇಲ್ಲಿ ಒಂದು ಪ್ಯಾನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ಒಂದೇ 1 ಸ್ಪೂನಷ್ಟು ಆಯಿಲ್ನ ಫುಲ್ ಸ್ಪ್ರೆಡ್ ಮಾಡ್ಕೋಬೇಕು. ಕಲಸಿಟ್ಟಿರೋವಂಥ ಬೋಂಡ ಯಾವ ಸೈಜಿಗೆ ಬಿಡ್ತೀರೋ ಅದೇ ಸೈಜಲ್ಲಿ ತೊಗೊಂಡು ಆ ಪ್ಯಾನ್ ಮೇಲೆ ಹಾಕಿ ಈ ಥರ ತೊಟ್ಟಬೇಕು ನೀಟಾಗಿ. ಇಷ್ಟೇ, ಇದನ್ನು 2 ಸೈಡು ಬೇಯಿಸ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ತಿಯಾಗೂ ಇರುತ್ತೆ. ಜಾಸ್ತಿ ಆಯಿಲ್ ಯೂಸ್ ಮಾಡಿಲ್ಲಲ್ಲ, ಹಾಗಾಗಿ ಇವಾಗಿನ ಹೆಲ್ತ್ ಪ್ರಾಬ್ಲಮ್ಸ್ಗಳನ್ನೆಲ್ಲ ನೋಡ್ತಾ ಇದ್ದರೆ ಏನು ತಿನ್ನಬೇಕು ಏನು ಬಿಡಬೇಕು ಮನುಷ್ಯ ಅಂತ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಇದಾಗಿರುತ್ತೆ. ನಾವು ಹೆಲ್ತ್ ಬಗ್ಗೆ ಎಷ್ಟು ಗಮನ ಕೊಟ್ಟರೂ ಸಾಲದು. ನೋಡ್ತಿರ್ಬೋದು ನೀವು, ಅದು ತಿಂದರೆ BP, ತಿಂದರೆ ಶುಗರು, ಜಾಸ್ತಿ ಆಯಿಲ್ ಐಟಮ್ ತಿಂದರೆ ಕೊಲೆಸ್ಟ್ರಾಲು ಅಂತ ಏನೇನೋ ಕಾಯಿಲೆಗಳು. ಆದರೂ ಬಾಯಿ ಚಪ್ಪಲ ಬಿಡಬೇಕಲ್ವಾ, ತಿನ್ನಬೇಕು ಅನಿಸುತ್ತೆ. ಆಗಿರುವಾಗ ಈ ರೀತಿ ಟ್ರೈ ಮಾಡಿ. ಏಕೆಂತಂದರೆ ತಿನ್ನಂಗೂ ಆಗುತ್ತೆ, ಹೆಲ್ತಿಯಾಗೂ ಇರುತ್ತೆ. ಜಾಸ್ತಿ ಆಯಿಲ್ ಏನು ಯೂಸ್ ಮಾಡಿಲ್ಲ ಇದಕ್ಕೆ. ಸೇಮ್ ಬೋಂಡ ಏನು ಟೇಸ್ಟ್ ಇರುತ್ತೋ ಅದೇ ಟೇಸ್ಟ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಸ್ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಹೆಲ್ತಿಯಾಗೂ ಇರ್ತಾರೆ. ಆಯಿಲ್ ಫುಡ್ನ ಅವಾಯ್ಡ್ ಮಾಡಿದಾಗೂ ಆಗುತ್ತೆ. ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಏನಾದರೂ ಸ್ಪೈಸಿಯಾಗಿ ತಿನ್ನಬೇಕು ಅಂತ ಅನಿಸುತ್ತೆ. ಆಚೆ ಹೋಗಿ ತಿನ್ನೋದ್ರಿಂದ ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು. ಈ ರೀತಿ ಮನೆಯಲ್ಲೇ ಆಯಿಲ್ ಲೆಸ್ ಆಗಿ ಮಾಡ್ಕೊಂಡು ತಿನ್ನೋದ್ರಿಂದ ಟೇಸ್ಟಿಯಾಗೂ ಇರುತ್ತೆ, ಹೆಲ್ತಿಯಾಗೂ ಇರ್ತೀವಿ. ಸೊ ಫ್ರೆಂಡ್ಸ್, ಹೆಲ್ತಿ ಫುಡ್ ತಿನ್ನಿ, ಹೆಲ್ತಿಯಾಗಿರಿ. ಸೊ ಇನ್ನಷ್ಟು ಹೆಲ್ತಿ ಫುಡ್ ವೀಡಿಯೋಸ್ನ ಇನ್ನು ಮುಂದೆ ಮಾಡ್ತಾ ಹೋಗ್ತೀನಿ. ನಿಮಗೂ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಮನೆಯಲ್ಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ರೆಸಿಪಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಬಾಯ್ ಫ್ರೆಂಡ್ಸ್. ಇನ್ನಷ್ಟು ಒಳ್ಳೊಳ್ಳೆ ಹೆಲ್ತಿ ಫುಡ್ ವೀಡಿಯೋದೊಂದಿಗೆ ಮುಂದಿನ ವೀಡಿಯೋದಲ್ಲೇ ಸಿಗ್ತೀನಿ. ಈ ರೆಸಿಪಿ ಅಂತೂ ತುಂಬಾ ಈಸಿ ಮತ್ತು ತುಂಬಾ ಬೇಗ ಆಗುತ್ತೆ. ಇದೇ ಥರ ಮುಂದಿನ ವೀಡಿಯೋದಲ್ಲೂ ಅಷ್ಟೇ ತುಂಬಾ ಈಸಿಯಾಗಿ, ತುಂಬಾ ಬೇಗ, ಟೇಸ್ಟಿಯಾಗಿ, ಹೆಲ್ತಿಯಾಗಿರುವಂಥ ರೆಸಿಪಿನೇ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್.